ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಕೊಟ್ಟು ಅದನ್ನು ದುಡ್ಡನ್ನು ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಟ್ಟು 14 ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ. 12 ಪ್ರಕರಣಗಳನ್ನು ಭೇದಿಸಿದ್ದಾರೆ. ಒಟ್ಟು ಈ 12 ಪ್ರಕರಣಗಳಲ್ಲಿ 271 ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಮತ್ತು ನಗದು ಹಣ 30 ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ 4 ಮೋಟರ್ ಸೈಕಲ್ಗಳು ಮತ್ತು ಒಂದು T&H 210 ಕಂಪನಿಯ ಹಿಟ್ಯಾಚ್ ಬ್ರೇಕರು ಮತ್ತು ಒಂದು ವೋಲ್ಟಾಸ್ ಕಂಪ್ನಿಯ AC ಈ ರೀತಿಯ ಒಟ್ಟು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಒಟ್ಟು ಮೌಲ್ಯ ಸುಮಾರು 67,79,500 ರೂಪಾಯಿ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪತ್ತೆ ಕಾರ್ಯದಲ್ಲಿ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವರಿಗೆ ನಾನು ಅವ್ರಿಗೆ ರಿವಾರ್ಡನ್ನು ಕೊಡಲಾಗ್ಬೋದು. ಮತ್ತು ಈ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡು ಈ 12 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದಂತಹ ಕಾರ್ಯಾಚರಣಾ ತಂಡಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಮನೆ ಕಳ್ಳತನ ಪತ್ತೆ ಮಾಡಿದಂಥ ವರದಿ ತಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ಈ ಪರ್ಟಿಕ್ಯುಲರ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ತೋರಿಸಿ ಜನ ಮೋಸ ಹೋಗ್ತಾಯಿದ್ರು. ಅಂದರೆ ನಿಧಿಯಲ್ಲಿ ನಮಗೆ ಬಂಗಾರ ಸಿಕ್ಕಿದೆ, ಬಂಗಾರದ ಕಾಯಿನ್ ಇದೆ ಅಂತಂತೇಳಿ. ಸೊ ಈ ಬಂಗಾರವನ್ನು ತೋರಿಸಿ ಮೊದಲು ಒರಿಜಿನಲ್ ಬಂಗಾರ ಕೊಡೋದು, ಅದು ಅವರು ವೆರಿಫೈ ಮಾಡಿದಾಗ ಅದು ಒರಿಜಿನಲ್ ಇರುತ್ತೆ. ತದನಂತರ ಇಷ್ಟು ಬಂಗಾರದ ಕಾಯಿನ್ಸ್ ಇದೆ, ನೀವು ಇಷ್ಟು ಅಮೌಂಟ್ ಕೊಡಿ. ಅವರು ಕಡಿಮೆ ರೇಟಿಗೆ 100 ರೂಪಾಯಿಗೆ ಇದ್ದಿದ್ದನ್ನು 70 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರು ಆಸೆಗೆ ಬಿಟ್ಟುಬಿಡ್ತಾರೆ. ಸೊ ಬಂದು ಆ ರೀತಿಯಾದಂಥ 2 ಘಟನೆಗಳಾಗಿತ್ತು. ಏನು ಅಂತಂದರೆ, ಒಂದು ಘಟನೆಯಲ್ಲಿ ಇವರೇನು ವ್ಯಾಪಾರ ಮಾಡ್ತಾ ಅದಕ್ಕೆ ನಿಂತಿರ್ತಾರೆ, ಹೈದರಾಬಾದಿಂದ ಒಂದು ಪಾರ್ಟಿ ಬಂದಿತ್ತು. ಅದೇ ರೀತಿ ನಮ್ಮ ಹಗರಿ ಬೊಮ್ಮನಹಳ್ಳಿಯಿಂದ ಆರೋಪಿಗಳು ಬಂದಿದ್ದರು. ಸೊ ಸಿಂದಗಿ ಕ್ರಾಸ್ ಹತ್ರ ಆದಂಥ ಘಟನೆ. ಆ ಸಂದರ್ಭದಲ್ಲಿ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತಾ ಇರಬೇಕಾದ್ರೆ ಇಬ್ಬರು ಪೊಲೀಸರ ವೇಷದಲ್ಲಿ ಪೊಲೀಸರು ಬಂದರು ಅಂತಂತ ಹೇಳಿ ಈ ಬಂಗಾರವನ್ನು ಅವ್ರಿಗೆ ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಓಡೋಗಿರ್ತಾರೆ. ಅಂದರೆ ಇವ್ರಿಗೆ ನಕಲಿ ಬಂಗಾರ ಬಂತು, ಅವರು ದುಡ್ಡನ್ನು ತೊಗೊಂಡೋದ್ರು. ಆಮೇಲೆ ಇವ್ರು ಹೋಗಿ ಪರಿಶೀಲಿಸಿದಾಗ ಅದು ನಕಲಿ ಬಂಗಾರ. ಈ ರೀತಿಯಾದಂಥ 2 ಘಟನೆಗಳು ಕಳೆದ 1 ತಿಂಗಳಲ್ಲಿ ಬಿಜಾಪುರದಲ್ಲಿ ಆಗಿತ್ತು. 2 ಕೂಡ ಗೋಲ್ ಗುಂಬಜ್ ವ್ಯಾಪ್ತಿಯಲ್ಲಾಗಿತ್ತು. ಅದು ಮಲ್ಲಯ್ಯ ಮಠಪತಿ ಮತ್ತು ಅವರ ತನಿಖಾ ತಂಡ ಕೂಡ ಅದನ್ನು ಪತ್ತೆ ಮಾಡಿ 30 ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡಿಕೊಟ್ಟಿರ್ತಾರೆ. ಮತ್ತು ಇನ್ನಿತರ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಅವರಿಂದನೂ ಕೂಡ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ. ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.